ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಪಾಪ ಕರ್ಮ ಗೆದ್ದು ಶುದ್ಧವಾಗಿದೆ, ಅಮಿತವಾದ ಶಕ್ತಿಯಿಂದ ಸಕಲ ತತ್ವ ತಿಳಿದಿದೆ. ಲೋಕದಲ್ಲಿ ವೀತರಾಗ ಪೂಜ್ಯ ಪದವಿ ಹೊಂದಿದೆ, ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಲೋಕಹಿತವ ಮಾಡಿದೆ. ಯಾರು ಸಕಲ ಪಾಪ ಪುಣ್ಯ ಮಲಕಲಂಕರಹಿತರೋ, ನಿರ್ಮಲಾತ್ಮ ಜ್ಯೋತಿಯಿಂದ ಸಹಿತ ದೇಹರಹಿತರು. ಯಾರ ಆತ್ಮ ನಮಗೆ ಚಕ್ಷು ಗಮ್ಯರಹಿತವಾಗಿದೆ, ಅಂತ ಸಿದ್ಧರಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಅಂಥ ಸಿದ್ಧರಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ಲೋಕ ಅಗ್ರಭಾಗದಲ್ಲಿ ವಾಸವಿರುವರೋ, ಜನ್ಮ ಮರಣರಹಿತ ಅಲ್ಯನಂತ ಕಾಲ ಉಳಿವರೋ. ಯಾರ ಆತ್ಮ ಮೋಕ್ಷ ಪಡೆದು ನಂತ ಸುಖವ ಹೊಂದಿದೆ, ಅಂತ ಸಿದ್ಧರಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಅಂತ ಸಿದ್ಧರಾತ್ಮರಲ್ಲಿ ನನ್ನ ತಲೆಯು ಬಾಗಿದೆ. ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ, ಲೋಕಹಿತವ ಮಾಡಿದೆ. ಕುಂಬಾರ ಗಡಿಗೆ ತಿದ್ದುವಂತೆ ಶಿಷ್ಯರ ತಿದ್ದುತ್ತ, ಮೋಕ್ಷ ಮಾರ್ಗದಲ್ಲಿ ನಿತ್ಯ ದೋಷ ಮುಕ್ತಗೊಳಿಸುತ್ತ, ಯಾರ ಸಮಯ ಸ್ವಪರಹಿತದ ಮಾರ್ಗದಲ್ಲಿ ತೊಡಗಿದೆ, ಅಂತ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ. ಅಂತ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ. ಯಾರು ಶಿಷ್ಯರೊಂದಕ್ಕೆಲ್ಲ
ನಿತ್ಯ ಕೃಪೆಯ ಮಾಡುತ್ತಾ ಅವರ ಹಿತವ ಬಯಸಿ ಶಿಕ್ಷೆ ದೀಕ್ಷೆಯನ್ನು ನೀಡುತ್ತಾ ಯಾರ ಶ್ರೀವಿಹಾರದಿಂದ ಜಗಕ್ಕೆ ಶಾಂತಿಯಾಗಿದೆ ಅಂತ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ ಅಂತ ಆಚಾರ್ಯರಲ್ಲಿ ನನ್ನ ತಲೆಯು ಬಾಗಿದೆ ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಲೋಕಹಿತವ ಮಾಡಿದೆ ಆಚಾರ್ಯ ಸಂಘದಲ್ಲಿ ನಿತ್ಯ ಧರ್ಮಶಾಸ್ತ್ರ ಹೇಳುತ್ತಾ ಸಂಘದಲ್ಲಿ ಇರುವ ಶ್ರಮಣರೊಂದ ಜ್ಞಾನ ಬೆಳೆಸುತ್ತಾ ಯಾರ ಸಮಯ ಜನರ ಸದುಪದೇಶದಲ್ಲಿ ತೊಡಗಿದೆ ಅಂತ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ ಅಂತ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ ಯಾರು ಸಕಲ ದ್ವಾದಶಾಂಗ ಧರ್ಮಶಾಸ್ತ್ರ ಓದುತ್ತಾ ತಮ್ಮ ಕಾಲ ಜ್ಞಾನ ಧ್ಯಾನ ತಪಸ್ಸಿನಲ್ಲಿ ಕಳೆಯುತ್ತಾ ಯಾರ ಸಮಯ ನಿತ್ಯ ಜ್ಞಾನ ಧ್ಯಾನದಲ್ಲಿ ತೊಡಗಿದೆ ಅಂಥ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ ಅಂತ ಉಪಾಧ್ಯಾಯರಲ್ಲಿ ನನ್ನ ತಲೆಯು ಬಾಗಿದೆ ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ ಲೋಕಹಿತವ ಮಾಡಿದೆ ಯಾರು ನಗ್ನ ದೀಕ್ಷೆಗೈದು ಸಂಘದಲ್ಲಿ ನೆಲೆಸುತ್ತಾ ಗುರುಗಳಿಂದ ನಿತ್ಯ ಶಾಸ್ತ್ರ ಪಾಠವನ್ನು ಕೇಳುತ್ತಾ ಯಾರ ಮನಸ್ಸು ಜ್ಞಾನ ಧ್ಯಾನ ಸೇವೆಯಲ್ಲಿ ತೊಡಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ ಯಾರು ವೀರಚರ್ಯಗೈದು ಘೋರ ತಪವ ಮಾಡುತ್ತಾ ಮತ್ತು ಜ್ಞಾನ ಧ್ಯಾನದಲ್ಲಿ ಎಲ್ಲ ಕಾಲ ಕಳೆಯುತ್ತಾ ಯಾರ ಮನಸ್ಸು ಹೆಚ್ಚು ಆತ್ಮಧ್ಯಾನದಲ್ಲಿ ತೊಡಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ ಅಂಥ ಪೂಜ್ಯ ಮುನಿಗಳಲ್ಲಿ ನನ್ನ ತಲೆಯು ಬಾಗಿದೆ ನನ್ನ ತಲೆಯು ಬಾಗಿದೆ ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ ಮತ್ತು ಯಾರ ದಿವ್ಯ ಧ್ವನಿಯು
ಲೋಕಹಿತವ ಮಾಡಿದೆ, ಲೋಕಹಿತವ ಮಾಡಿದೆ.